1. ಮನೆಯ ಬಾಗಿಲು ಸದಾ ಎಡಗಡೆ ತೆರೆಯುವಂತೆ ಇರಲಿ, ಬಲಗಡೆ ತಡೆ ಬಿದ್ದರೆ ಶಕ್ತಿಯ ಹರಿವು ಕುಂದುತ್ತದೆ. 2. ಮನೆಗೆ ಪ್ರವೇಶಿಸಿದಾಗ ನೇರವಾಗಿ ಗೋಡೆ ಕಾಣಬಾರದು, ಚಿಕ್ಕ ಚಿತ್ರ ಅಥವಾ ಗುಡ್ಡ ಬೆಳಕಿನಿಂದ ಶೋಭಿಸಲಿ. 3. ಪ್ರವೇಶದ ಬಾಗಿಲಿನ ಎದರು ಕನ್ನಡಿ ಇರಬಾರದು. 4. ಮನೆಯ ನೂಕುನುಗ್ಗಲು ಪ್ರದೇಶಗಳಲ್ಲಿ ಧೂಳು ಕಸ ಸೇರುವಂತಿರಬಾರದು. 5. ಪೋರ್ಚ್ ಪ್ರದೇಶದಲ್ಲಿ ಗಹಡ ಬಣ್ಣಗಳನ್ನು ತಪ್ಪಿಸಿ ಹಗುರ ಬಣ್ಣ ಬಳಸಿರಿ. 6. ಮನೆಯ ಒಳಗೆ ಮಳೆ ನೀರು ಸೋರಿಕೆ ಇರುವಂತಿರಬಾರದು, ಇದು ನಕಾರಾತ್ಮಕ ಶಕ್ತಿಗೆ ಕಾರಣ. 7. ಮನೆಯ ಒಳಗಡೆಯ ಬೆಳಕು ಮೃದುವಾಗಿರಲಿ, ಕತ್ತಲೆಯಲ್ಲಿ ಕೂರಬೇಡಿ. 8. ಗೃಹದೇವರ ಸ್ಥಳಕ್ಕೆ ನೇರವಾಗಿ ಶೂಸ್ ರ್ಯಾಕ್ ಇರಬಾರದು. 9. ಬಾಗಿಲಿಗೆ ತಲೆ ಮೇಲೆ ಗೂಬೆ, ಹುಲಿಯ, ಹಾವುಗಳ ಚಿತ್ರಗಳನ್ನು ಹಾಕಬಾರದು. 10. ನೇರವಾಗಿ ಮನೆಗೆ ಕಣ್ಣಿಗೆ ಬೀಳುವ ಕಸದ ಬಕೆಟ್ ಇರಬಾರದು. 11. ಒಳಜರದಗಳು ಮತ್ತು ಪರ್ದೆಗಳು ಹಗುರ ಬಣ್ಣದಾಗಿದ್ದರೆ ದ್ಯೋತಿ ಹೆಚ್ಚಾಗುತ್ತದೆ. 12. ಮನೆಗೆ ಪ್ರವೇಶಿಸುವಾಗ ಸುಗಂಧದ ವಾತಾವರಣ ಶುಭ. 13. ಮಳೆ ನೀರಿನ ಪದರವು ಮನೆಯ ಈಶಾನ್ಯ ಭಾಗದಲ್ಲಿ ನಿಲ್ಲಿದರೆ ಅದನ್ನು ಶೀಘ್ರವಾಗಿ ಹೊರಹಾಕಬೇಕು. 14. ಪಾಶ್ಚಾತ್ಯ ಟಾಯ್ಲೆಟ್ಗಳು ದಕ್ಷಿಣ, ಪಶ್ಚಿಮ ಅಥವಾ ಪಶ್ಚಿಮ ಭಾಗದಲ್ಲಿ ಇರಿಸಿದೆಯೇ ಉತ್ತಮ. 15. ಸ್ನಾನದ ಕೋಣೆಯಲ್ಲಿ ಕನ್ನಡಿ ಉತ್ತರಕ್ಕೆ ಸರಿಹೋಗುವಂತೆ ಇರಬೇಕು. 16. ವಸ್ತ್ರಧೋಬಿ ಪ್ರದೇಶ ಮನೆಯಲ್ಲಿ ಪಶ್ಚಿಮ ಅಥವಾ ದಕ್ಷಿಣ ಭಾಗದಲ್ಲಿ ಇರಲಿ. 17. ಹಳೆಯ ಚಪ್ಪಲಿ, ಉಂಗುರ, ಕಸ, ಒಣಹೂಗಳನ್ನು ಸಂಗ್ರಹಿಸಿಡಬಾರದು. 18. ಮನೆಯ ಹಳೆಯ ಗಡಿಯಾರಗಳು ಕೆಲಸ ಮಾಡದಿದ್ದರೆ ತೆಗೆದುಹಾಕಿ. 9. ಬಾಗಿಲು ಕಿಟಕಿಗಳು ಗದ್ದಲ ಮಾಡದಂತೆ ತೆಗೆಯಲ್ಪಡಲಿ. 20. ಹಕ್ಕಿಗಳ ಗೂಡು ಮನೆ ಒಳಗೆ ನೇರವಾಗಿ ನಿರ್ಮಾಣವಾಗುವಂತಿರಬಾರದು. 21. ಬಿರುಕು ಬಿದ್ದ ಗೋಡೆಗಳನ್ನು ತಕ್ಷಣ ಸರಿಪಡಿಸಬೇಕು. 22. ಮನೆಯಲ್ಲಿ ಅಸಮತೋಲನವಾದ ಫೋಟೋಗಳು, ನಕಾರಾತ್ಮಕ ಚಿತ್ರಗಳು ಇರಬಾರದು. 23. ಜಲತಂಡದ ಮೋಟಾರ್ಗಳನ್ನು ಈಶಾನ್ಯದಲ್ಲಿ ಇರಿಸಬಾರದು. 24. ಒಳಗಡೆಯ ಸಸ್ಯಗಳು ಹೆಚ್ಚು ಒಣ ಇಲೆಯಾಗಿಯೇ ಇದ್ದರೆ ಬದಲಿಸಬೇಕು. 25. ಮನೆಯ ನೆಲವು ಚಪ್ಪಟೆಯಾಗಿರಬೇಕು, ಮೇಲಿನ ಕೆಳಗಿನ ತಾರತಮ್ಯ ನಕಾರಾತ್ಮಕತೆ ಕೊಡುತ್ತದೆ. 26. ಊಟದ ಮೇಜು ಪೂರ್ವ ಅಥವಾ ಉತ್ತರದತ್ತ ಮುಖ ಮಾಡಿಸಿ ಇರಲಿ. 27. ಮಲಗುವ ಕೋಣೆಯಲ್ಲಿ ಗಾಢ ಕೆಂಪು ಅಥವಾ ಕಪ್ಪು ಬಣ್ಣಗಳನ್ನು ಕಡಿಮೆ ಮಾಡುವುದು ಶಾಂತಿಯುತ. 28. ಹಾಸಿಗೆ ಕೆಳಗೆ ಜಾಸ್ತಿ ವಸ್ತು ಸಂಗ್ರಹಿಸಬಾರದು. 29. ಮಲಗುವ ಕೋಣೆಯಲ್ಲಿ ನೀರಿನಂಶವಿರುವ ಚಿತ್ರಗಳನ್ನು ತಪ್ಪಿಸುವುದು ಉತ್ತಮ. 30. ಮಕ್ಕಳ ಓದು ಕೋಣೆಯಲ್ಲಿ ಬೆಳಕು ಪೂರ್ವ ಅಥವಾ ಉತ್ತರದಿಂದ ಬರುವಂತೆ ಇರಲಿ. ಓದು ಟೇಬಲ್ ಮುಂದೆ ಖಾಲಿ ಗೋಡೆ ಇರಬಾರದು, ಪ್ರೇರಣಾ ಚಿತ್ರ ಇರಬಹುದು. 32. ಮನೆಯ ಛಾವಣಿಯಲ್ಲಿ ಜರಿಗಿರುವ ಜಾಲ, ಕಚ್ಚಾ ತಂತಿಗಳನ್ನು ತಕ್ಷಣ ಸರಿಪಡಿಸಬೇಕು. 33. ಬೆಳಗಿನ ಗಾಳಿ ಮತ್ತು ಸೂರ್ಯಪ್ರಕಾಶ ಮನೆಗೆ ಪ್ರವೇಶವಾಗುವಂತೆ ಬಾಗಿಲು ಕಿಟಕಿಗಳನ್ನು ತೆರೆದುದರಿಂದ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. 35. ಮನೆಯ ಮಧ್ಯದಲ್ಲಿ ನೀರಿನ ಟ್ಯಾಂಕ್ ಇರಬಾರದು. 36. ಗಿಡಗಳ ಮೇಲೆ ಅಥವಾ ಕಂಟೆಯಿರುವ ಗಿಡಗಳನ್ನು ಮನೆಯಲ್ಲಿ ಇಡಬಾರದು. 37. ಲಿವಿಂಗ್ ರೂಮ್ನಲ್ಲಿ ಸಿಹಿ, ನಗುಮುಖದ ಚಿತ್ರಗಳು ಇದ್ದರೆ ಶುಭ. 38. ಮನೆಯ ಬಾಗಿಲಿಗೆ ಬೃಹತ್ ಗರಕದ, ಬೆವರು ಅಥವಾ ಹಾವು ಚಿತ್ರ ತಕ್ಕಿಸಬೇಕು. 39. ಬಾಗಿಲಿನ ಪಕ್ಕದಲ್ಲಿ ಏಕಕಾಲದಲ್ಲಿ ಹೆಚ್ಚಾಗಿ ಶೂಸ್ ರ್ಯಾಕ್ ಇರಬಾರದು. 40. ಅಡುಗೆ ಮನೆಯಲ್ಲಿ 2 ಸ್ಟವ್ ನಡುವಲ್ಲಿ ಹೆಚ್ಚಿನ ಅಂತರ ಇರಲಿ. 41. ಅಡುಗೆ ಮನೆಯ ನೀರಿನ ಕುವರಿ ಮತ್ತು ಅಗ್ನಿಸ್ಥಳ ಬಹಳ ಹತ್ತಿರ ಇರಬಾರದು. 42. ಡೈನಿಂಗ್ ಟೇಬಲ್ ಬಳಿ ಕನ್ನಡಿ ಇರಿಸಿದರೆ
ಆಹಾರ ಮತ್ತು ಸಮೃದ್ಧಿ ದ್ವಿಗುಣವಾಗುತ್ತದೆ ಎಂಬ ನಂಬಿಕೆಯಿದೆ. 43. ಬೆಡ್ರೂಮ್ ಕಿಟಕಿಗಳು ಸರಿಯಾಗಿ ಮುಚ್ಚಿ ತೆಗೆಯುವಂತೆ ಇರಬೇಕು. 44. ಮನೆಯೊಳಗೆ ಹೆಚ್ಚು ಪ್ಲಾಸ್ಟಿಕ್ ವಸ್ತು ಸಂಗ್ರಹಿಸಬಾರದು. 45. ಮನೆಯ ಗೃಹದ ಉತ್ತರ ಪೂರ್ವ ಭಾಗದಲ್ಲಿ ದೇವರ ಮೂರ್ತಿಗಳನ್ನು ಜಮಾವು ಮಾಡಬಾರದು. ಕಡಿಮೆ ಶುಚಿ ಮತ್ತು ಸರಳವಾಗಿರಲಿ. 45. ಕಪ್ಪು ಬಣ್ಣದ ಪರದೆಗಳು ಮನೆಯಲ್ಲಿ ಹೆಚ್ಚಿನ ನಕಾರಾತ್ಮಕತೆ ತರುತ್ತವೆ. 46. ಗೃಹದ ಒಳಗಿನ ಚಿಲುಮೆಗಳು ಅಥವಾ ನೀರು ಸೋರಿಕೆಯಾಗಬಾರದು. 47. ಬಾಗಿಲಿಗೆ ನಾಯಿ, ಕುದುರೆ, ಮಂತ್ರ, ತಾಂತ್ರಿಕ ಚಿಹ್ನ ಹಾಕಬಾರದು. 48. ಮಲಗುವ ಕೋಣೆಯಲ್ಲಿ ವಿದ್ಯುತ್ ಸಾಧನಗಳನ್ನು ಹಾಸಿಗೆಯ ತಲೆಯತ್ತ ಇಡುವುದನ್ನು ತಪ್ಪಿಸಬೇಕು. 49. ಮನೆಯಲ್ಲಿ ಹೆಚ್ಚು ಗದ್ದಲ, ಜಗಳ, ನಿಂದನೆ ನಡೆದರೆ ಶಕ್ತಿಯ ಸ್ತರ ಕುಗ್ಗುತ್ತದೆ. ಶಾಂತ ವಾತಾವರಣ ಇರಬೇಕು. 50. ಮನೆಗೆ ಪ್ರವೇಶಿಸುವಾಗ ನೇರವಾಗಿ ದೇವರ ಚಿತ್ರ ಕಾಣುವುದು ಶುಭ. 51. ಮನೆಯ ಗೃಹಸ್ಥರು ಬೆಳಗ್ಗೆಗಾಗಲೇ ಕಿಟಕಿಗಳನ್ನು ತೆರೆದು ಗಾಳಿ ಬರುವಂತೆ ಮಾಡುವುದು ಉತ್ತಮ. 52. ಹಳೆಯ ಪತ್ರಿಕೆ, ಬಗ್ಗಿನ್ಸು ಒಟ್ಟುಗೂಡಿದರೆ ಉತ್ತರ ಪೂರ್ವದಲ್ಲಿ ಇರಬಾರದು. 53. ಮನೆಯ ಒಳಗೆ ಹೂಗಳು ತಾಜಾ ಇರಬೇಕು. ಒಣ ಹೂಗಳನ್ನು ತಕ್ಷಣ ತೆಗೆದುಹಾಕಿ.